ಮಧುಗಿರಿಯಲ್ಲಿ ಪುಂಡರ ವೀಲಿಂಗ್. ಸರ್ಕಾರಿ ಶಾಲಾ ಆವರಣದಲ್ಲಿ ಯುವಕನ ಬೈಕ್ ವೀಲಿಂಗ್, ಪೋಷಕರ ಆಕ್ರೋಶ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ಯುವಕನೋರ್ವ ಸರ್ಕಾರಿ ಶಾಲಾ ಆವರಣ ಪೊಲೀಸ್ ಠಾಣೆ ಹಿಂಭಾಗದಲ್ಲಿ ವೀಲಿಂಗ್ ಮಾಡಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಪೋಷಕರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಕೊಡಿಗೇನಹಳ್ಳಿ ಹಳೆ ಪೊಲೀಸ್ ಠಾಣೆ ಹಿಂಭಾಗದಲ್ಲಿ ಒಂದೇ ಕಾಂಪೌಂಡ್ನಲ್ಲಿ ಸರ್ಕಾರಿ ಬಾಲಕರ ಶಾಲೆ, ಬಾಲಕಿಯರ ಶಾಲೆ, ಉರ್ದು ಶಾಲೆ ಹಾಗೂ ದೇವರಾಜ್ ಅರಸ್ ಮೆಟ್ರಿಕ್ ವಸತಿ ನಿಲಯ ಹಾಗೂ 2 ಅಂಗನವಾಡಿ ಕೇಂದ್ರಗಳಿವೆ. ಈ ಜಾಗದಲ್ಲಿ ಪಡ್ಡೆ ಯುವಕರು ದ್ವಿಚಕ್ರ ವಾಹನಗಳನ್ನ ಬಳಸಿಕೊಂಡು ಅಡ್ಡಾದಿಡ್ಡಿ ವೀಲಿಂಗ್ ಮಾಡಿ ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇತ್ತೀಚೆಗೆ ಗ್ರಾಮೀಣ ಭಾಗದಲ್ಲಿ ರೀಲ್ಸ್ ಹುಚ್ಚಾಟಕ್ಕೆ ಹಾಗೂ ಯುವತಿಯರನ್ನ ಆಕರ್ಷಿಸಲು ಶಾಲಾ ಕಾಲೇಜು ರಸ್ತೆ ಹಾಗೂ ಆಟದ ಮೈದಾನವನ್ನ ವೀಲಿಂಗ್ ಅಡ್ಡೆಗಳಾಗಿ ಬಳಸಿಕೊಳ್ಳುತ್ತಿದ್ದಾರೆ. ನಮ್ಮ ಇಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಈ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿ ಯಾರ ಮಾತು ಯಾರು ಕೇಳೋದಿಲ್ಲ. ಪಕ್ಕದಲ್ಲೇ ಟೇಷನ್ ಇದ್ರೂ ಚಿಕ್ಕ ಚಿಕ್ಕ ಹುಡುಗರು ಸುಮಾರು ಎಲ್ಲ ಹಳೆಯ ಸ್ಟೂಡೆಂಟ್ಸ್ ಎಲ್ಲ ಬರೋದು, ಇಲ್ಲಿ ವೀಲಿಂಗ್ ಹೊಡಿಯೋದು, ಮೇಲಿಂದ ಕಿತ್ತಾಕೋದು. ನೋಡಿ ಮನೆಯಲ್ಲೇ ವೇಲೆ ಕಿತ್ತಾಕೋರೆಲ್ಲ. ಇಲ್ಲಿ ಒಬ್ಬ ಹುಡುಗ ಬೇರೆ ಮನೆ ಹೆಚ್ಚು ಕಡಿಮೆಗೆ ಕಾಲೆಲ್ಲ ಮುಡ್ಕೊಂಡವನೆ. ನಮ್ಮ ಕಾಲೇಜ್ ಹುಡುಗ ಮನೆ ಒಂದು 10-15 ಸಾವಿರ ಖರ್ಚಾಗೈತೆ. ನಾನು ಸುಮಾರು ಸಲ ನಮ್ಮ ಸಿಬ್ಬಂದಿಗೆ ಪಕ್ಕದಲ್ಲೇ ಟೇಷನ್ಗಿದೆ ಅವರೆಲ್ಲ ಹೇಳಿದೆ. ಆದರೂ ಪಾಪ ಅವರು ಬರ್ತಾರೆ, ಆದರೂ ಅವ್ರ ಸಮಸ್ಯೆ ನನಗೆ ಬರೋಲ್ಲ. ಈ ಹುಡುಗರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾರ ಮಾತು ಕೇಳಲ್ಲ. ಅದಕ್ಕೆ ತಮ್ಮ ಗಮನಕ್ಕೆ ಕೊಡ್ತಾಯಿದ್ದೀವಿ. ತಾವಾದರೂ ಈ ಹುಡುಗರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೊಟ್ಟು ಹುಡುಗರಿಗೆ ಮುಂದೆ ಮತ್ತು ಶಾಲಾ ಮಕ್ಕಳು ಯಾವಾಗಲೂ ಇಲ್ಲೇ ಓಡ್ತಾ ಇರ್ತಾರೆ. ಇವ್ರಿಗೆಲ್ಲ ಸ್ವಲ್ಪ ಆ ವೀಲಿಂಗ್ ಹೊಡೆಯೋದು ಮತ್ತು ಬೈಕಲ್ಲಿ ಬರೋದು ಮತ್ತು ಇದ್ರ ಜೊತೆ ಇಲ್ಲಿ ಜಾಸ್ತಿ ಇಸ್ಪೀಟು, ಮಟಕ, ಜೂಜು ಮತ್ತು ಈ ನಾಡಕ ಪುಂಡ್ರು ಅವಳಿಗೆ ಜಾಸ್ತಿ ಆಗಿದೆ. ಮತ್ತು ಈ ಶಾಲಾ ಮೈದಾನ ಎಲ್ಲ ಇದೆ ಒಂಥರ ನರಿಮಲೆ ಇಲ್ಲ, ಸರಿಯಾಗಿ ಇಲ್ಲಿ ಸ್ವಚ್ಛತೆ ಇಲ್ಲ. ಇವೆಲ್ಲ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಿ ಸ್ವಲ್ಪ ನಮ್ಮ ಸ್ಕೂಲ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಂತ ನಾನು SDMC ಅಧ್ಯಕ್ಷನಾಗಿ, ಮಾಜಿ ಅಧ್ಯಕ್ಷನಾಗಿ ತಮ್ಮಲ್ಲಿ ವಿನಿಸುತ್ತೇನೆ. ಶಾಲೆಯ ಸಮೀಪದಲ್ಲಿ ಪೊಲೀಸ್ ಠಾಣೆ ಹಿಂಭಾಗದಲ್ಲೇ ಕಾನೂನಿನ ಭಯವಿಲ್ಲದೆ ಪುಂಡ ಪೋಖರಿಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಪೋಷಕರು ತಮ್ಮ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಸರ್ಕಾರಿ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುವ ಸ್ಥಿತಿ ನಿರ್ಮಾಣವಾಗಿದೆ. ರೀಲ್ಸ್ ಹುಚ್ಚಾಟಕ್ಕೆ ಪುಂಡರು ವೀಲಿಂಗ್ ಹಾಗೂ ರೋಡ್ನಲ್ಲಿ ಬರ್ತ್ಡೇ ಪಾರ್ಟಿಗಳನ್ನ ಮಾಡಿಕೊಳ್ಳುತ್ತಿದ್ದು ಕೊಡಿಗೇನಹಳ್ಳಿ ಜನರಲ್ಲಿ ಆತಂಕ ಮನೆ ಮಾಡಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ವೀಲಿಂಗ್ಗೆ ಕಡಿವಾಣ ಹಾಕಬೇಕಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.